ನಟ ಚೇತನ್ ವರ್ಸಸ್ ಡಾಕ್ಟರ್ ರಾಜ್ ಅಭಿಮಾನಿಗಳು ಅನ್ನುವಂತ ಫೈಟ್ ಈಗ ಶುರುವಾಗ್ಬಿಟ್ಟಿದೆ. ಡಾಕ್ಟರ್ ರಾಜ್ ಅವರ ಅಭಿಮಾನಿಗಳನ್ನ ಕೇಳಿಸಿರುವಂತದ್ದು ನಟ ಚೇತನ್ ಹೇಳಿಕೆ. ನಟ ಚೇತನ್ ಇತ್ತೀಚೆಗೆ ಒಂದು ಪೋಸ್ಟ್ ಅನ್ನ ಮಾಡಿರ್ತಾರೆ, ಅದು ಒಂದು ಕಾಂಟ್ರವರ್ಸಿ ಪೋಸ್ಟ್. ಹಾಗಾಗಿ ಚೇತನ್ ಸಿಕ್ಕಲ್ಲಿ ಮುಖಕ್ಕೆ ಮಸಿ ಬಳಿತೀವಿ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ಈಗ ರಾಜ್ ಕುಟುಂಬದ ಅಭಿಮಾನಿಗಳು. ಅಣ್ಣ ಅವರ ಸಮಾಧಿ ಬಗ್ಗೆ ನಟ ಚೇತನ್ ಖ್ಯಾತಿಗೆ ಈಗ ಬಹಳಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ, ವಿರೋಧ ವ್ಯಕ್ತ ಆಗ್ತಾ ಇದೆ. ಸರ್ಕಾರ ಜಮೀನು ಕೊಟ್ಟಿದ್ದು ಯಾಕೆ ಅಂತ ಚೇತನ್ ಪ್ರಶ್ನೆ ಮಾಡೋ ಮೂಲಕ ಪೋಸ್ಟ್ ಮಾಡಿರ್ತಾರೆ. ಕನ್ನಡ ನಾಡು ನುಡಿಗೆ ಅಣ್ಣ ಅವರ ಕೊಡುಗೆ ಅಪಾರವಾದದ್ದು, ಅವ್ರ ಬಗ್ಗೆ ಹೀಗೆಲ್ಲ ಮಾತನಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಈಗ ಆಕ್ರೋಶ ವ್ಯಕ್ತ ಆಗ್ತಿದೆ. ಸರ್ಕಾರ ಬಿಟ್ಟಿಯಾಗೇನು ಜಮೀನು ಕೊಟ್ಟಿಲ್ಲ, ಅಣ್ಣ ಅವರ ಬಗ್ಗೆ ಮಾತನಾಡಲು ನಿರುದ್ಯೋಗಿ ನಟ ಅರ್ಹನಲ್ಲ ಅಂತ ಹೇಳಿ ಚೇತನ್ ಬಗ್ಗೆ ಹೇಳಿರುವಂತದ್ದು. ರಾಜ್ಕುಮಾರ್ ಸೇನೆ ರಾಜ್ಯಾಧ್ಯಕ್ಷ ತ್ಯಾಗರಾಜ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಚೇತನ್ ಮಾತಿನಿಂದ ಅಭಿಮಾನಿಗಳಿಗೆ ಬಹಳಷ್ಟು ನೋವಾಗಿದೆ, ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯಿಸಿ ಪೊಲೀಸ್ ಠಾಣೆಗೆ ದೂರು ಕೂಡ ಕೊಟ್ಟಿದ್ದಾರೆ. ಬಸವೇಶ್ವರ ನಗರ ಠಾಣೆಗೆ ರಾಜ್ಕುಮಾರ್ ಸೇನೆಯಿಂದ ಈಗ ದೂರು ಕೊಡಲಾಗಿದೆ. ಕಾರಣ ಅವರು ಮಾಡಿರುವಂತಹ ಒಂದು ಕಾಂಟ್ರವರ್ಸಿ ಪೋಸ್ಟ್. ಆ ಪೋಸ್ಟ್ ಅಲ್ಲಿ ಸರ್ಕಾರ ಈ ರೀತಿಯಾಗಿ ಜಮೀನು ಕೊಟ್ಟಿರುವಂತದ್ದು ಕೇವಲ ಇದೆಲ್ಲವೂ ಮತದಾನಕ್ಕೋಸ್ಕರ ಅಷ್ಟೇ ಕೊಟ್ಟಿರುವಂತದ್ದು, ಅಂತಂದ್ರೆ ಮತಗಳಿಗೋಸ್ಕರ ಅಥವಾ ಚುನಾವಣಾ ಗಿಮಿಕ್ ಅಷ್ಟೇ ಅಂತ ಹೇಳಿ ಒಂದು ರೀತಿಯಾಗಿ ವಿರುದ್ಧವಾಗಿ ಪ್ರಶ್ನೆ ಮಾಡಿದ್ರು. ಹೇಗ್ ಕೊಟ್ರಿ ಆ ಒಂದು ಜಮೀನನ್ನ ಅಂತ ಹೇಳಿ ರಾಜ್ಕುಮಾರ್ ಅವರ ಸಮಾಧಿಗೆ ಕೊಟ್ಟಿರುವಂತಹ ಜಮೀನು ವಿಚಾರದಲ್ಲಿ. ಅದಾದ ನಂತರ ಈಗ ರಾಜ್ಕುಮಾರ್ ಅವರ ಅಭಿಮಾನಿಗಳು ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಅವ್ರ ಬಗ್ಗೆ ಮಾತನಾಡೋದಕ್ಕೆ ಯೋಗ್ಯತೆ ಇಲ್ಲ, ಅರ್ಹನಲ್ಲ, ಈ ರೀತಿಯಾಗಿ ಮಾತನಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಆಕ್ರೋಶ ವ್ಯಕ್ತ ಆಗ್ತಿದೆ. ಅಣ್ಣವ್ರ ವಿಚಾರವಾಗಿ 2.5 ಎಕರೆ ಇವ್ರಿಗೆ ಮಾರ್ಕೆಟ್ಗೆ ಕೊಡೋದು ಸೂಕ್ತನಾ? ಇಂಥ ಬೆಳೆ ಬಾಳುವಂಥ ಸಂದರ್ಭದಲ್ಲಿ ಬೇರೆ ಏನಾದರೂ ಮಾಡ್ಬೋದಾಗಿತ್ತಲ್ಲ ಅನ್ನೋಂಥ ಒಂದು ಅಸಂಬದ್ಧವಾದಂಥ ಮಾತನ್ನ ಹೇಳಿ ಇಡೀ ರಾಜ್ಯದಲ್ಲಿರುವ ಅಣ್ಣವರ ಅಭಿಮಾನಿಗಳಿಗೆ ನೋವಾಗಂಥ ಮಾತನ್ನು ಮಾತಾಡಿದ್ದಾರೆ. ಯಾಕಂದರೆ ನಾವು ಅಣ್ಣವರ ಅಭಿಮಾನಿಗಳು ಯಾವುದಕ್ಕೂ ಇತ್ತೀಚೆಗೆ ಬರೀ ಶಾಂತಿಪ್ರಿಯಾಗಿ ಆಗಿರ್ತೀವಿ. ಮುಂಚೆ ಎಲ್ಲ ಅಣ್ಣವ್ರ ವಿಚಾರವಾಗಿ ಯಾರಾದರೂ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ರೇ ಏನಾದರೂ ಒಂದಾಗಿರೋದು. ಇಂಥ ಸಂದರ್ಭಗಳಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾವೆ. ಅಣ್ಣವ್ರಿಗೆ ಸರ್ಕಾರವಾಗಲಿ ಇನ್ನೊಂದಾಗಲಿ ಅದು ಬಿಟ್ಟು ಕೊಟ್ಟಿಲ್ಲ. ಅಣ್ಣವರು ಈ ನಾಡಿಗೋಸ್ಕರ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಕನ್ನಡ ಚಿತ್ರರಂಗವನ್ನು ಎತ್ತಿ ನಿಲ್ಲಿಸೋದಕ್ಕೆ ಅಣ್ಣವ್ರ ಕೊಡುಗೆ ಅಪಾರವಾಗಿದೆ. ಈ ರಾಜ್ಯಕ್ಕೆ ಸಾಂಸ್ಕೃತಿಕ ರಾಯಭಾರಿಯಾಗಿ ಅಣ್ಣವ್ರನ್ನ ಸರ್ಕಾರಗಳೇ ನೇಮಕ ಮಾಡಿದ್ರು. ಹಾಗಾಗಿ ಅಣ್ಣವ್ರಿಗೆ 2.5 ಎಕರೆ ಅಲ್ಲದೆ ಇನ್ನೂ ಒಂದು 2.5 ಎಕರೆ ಕೊಟ್ಟರು ಕಡಿಮೆನೇ. ಇಂಥ ಒಬ್ಬ ಅಸಂಬದ್ಧ ನಟ, ನಿರುದ್ಯೋಗಿ ನಟ, ಅಣ್ಣವ್ರ ವಿಚಾರವಾಗಿ ಮಾತಾಡೋಕ್ಕೆ ಅರ್ಹತೆಯೇ ಇಲ್ಲದ ನಟ ಇಂಥ ಒಂದು ಮಾತಾಡಿದ್ದಾರೆ. ನಾವು ಇಡೀ ಅಣ್ಣವ್ರ ಅಭಿಮಾನಿಗಳಿಗೆ ನಮಗೆ ನೋವಾಗಿದೆ. ಈ ನೋವನ್ನ ನಾವು ಯಾವ ರೀತಿ ವ್ಯಕ್ತಪಡಿಸಿದ್ದೀವಿ ಅಂದರೆ ನಾನು ಇದೀಗ ಸ್ವತಃ ನಟ ಚೇತನ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸರ್, ಈಗ ನೋಡ್ತಾ ಇದೀವಿ ಅಂತಂದ್ರೆ ಯಾವ ರೀತಿಯಾಗಿ ವಿರೋಧ ವ್ಯಕ್ತ ಆಗ್ತಾ ಇದೆ ನಿಮ್ಮ ವಿರುದ್ಧ ಅಂತೇಳಿ. ಮೊದಲನೇದಾಗಿ ನಿಮ್ಮ ರಿಯಾಕ್ಷನ್ ಏನು? ಈ ಒಂದು ಘಟನೆ ಬಗ್ಗೆ ಏನಕ್ಕೆ ರೀತಿಯಾಗಿ ಪೋಸ್ಟ್ ಮಾಡಿದ್ರಿ, ಯಾವ ಉದ್ದೇಶದಿಂದ ಮಾಡಿದ್ರಿ ಅಂತ? ನಮಸ್ಕಾರ ಮೇಡಮ್. ಮೊದಲನೇದಾಗಿ ನಾನು ಕೂಡ ಚಿಕ್ಕ ವಯಸ್ಸಿನ ಕೂಡ ಅಮೆರಿಕದ ಹುಟ್ಟು ಬೆಳೆದ್ರು ಕೂಡ ನಾನು ರಾಜ್ಕುಮಾರ್ ಅವರ ಸಿನಿಮಾ ನೋಡಿ ಅವರ ಅಭಿನಯ ಬಹಳ ಇಷ್ಟಪಟ್ಟು ಅವರ ಅಭಿನಯನ ನಾನು ಕೂಡ ಏಕಪಾತ್ರ ಅಭಿನಯನ 4-5 ವರ್ಷದ ಹುಡುಗಾಟದಿಂದ ಬಬ್ರುವಾಹನ ಆಗಿರ್ಬೋದು, ಭಕ್ತ ಪ್ರಹ್ಲಾದ ಆಗಿರ್ಬೋದು, ಈ ತರದ್ದೆಲ್ಲ ಮಾಡಿ ನಾನು ಇವತ್ತಿಗೂ ನನ್ನಲ್ಲಿ ಆ ರೀತಿ ನನ್ನ ಪ್ರಹ್ಲಾದ ಬಬ್ರು ಅಂತ ಗುರುತಿಸ್ತಾ ಇರ್ತಾರೆ. ಸೊ ನಾವೆಲ್ಲರೂ ಕೂಡ ರಾಜ್ಕುಮಾರ್ ಅಭಿಮಾನಿ ಸಂಘದವರು ಮಾತ್ರ ಅಭಿಮಾನಿಗಳಲ್ಲ, ನಾವೆಲ್ಲ ರಾಜ್ಕುಮಾರ್ ಅವರ ಕಲಾ ಸೇವೆ, ಅವರ ಒಂದು ಚಿತ್ರರಂಗದ ಕೊಡುಗೆ, ಅದಕ್ಕೆಲ್ಲ ನಾವು ಅಭಿಮಾನಿಗಳೇ. ಆದ್ರೆ ಈ ವಿಚಾರ ಏನ್ ಬರುತ್ತೆ ಅಂದ್ರೆ ರಾಜ್ಕುಮಾರ್ ಅವರ ವಿಚಾರ ಬರಲ್ಲ. ಇದು ಒಂದು ಪೊಲಿಟಿಕಲ್ ಪಾರ್ಟಿಗಳು ಮತ್ತೆ ಸರ್ಕಾರದ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ಇವಾಗ ಚರ್ಚೆ ಬರ್ಬೇಕು. ಇದೇನಾಗತ್ತೆ ಅಂದ್ರೆ ಇದು ನಮಗೆ ಈ ರೀತಿ ಒಂದು ವ್ಯಕ್ತಿಗೆ ನಮ್ಮ ಕರ್ನಾಟಕದಲ್ಲಿ ಕೊಡುಗೆ ಕೊಟ್ಟಿರೋದು ಅಪಾರ ಜನ ಇದೆ. ಸಿನಿಮಾ ರಂಗದ ಒಳಗೂ ಇದ್ದಾರೆ ಬಹಳ ಜನ, ಕೊಡುಗೆ ಕೊಟ್ಟಿರೋದು ಸಿನಿಮಾ ರಂಗದ ಹೊರಗೂ ಇದ್ದಾರೆ. ನಮ್ಮ ವಿಶ್ವಮಾನವ ಸಂದೇಶ ಸಾಗರ ಕುವೆಂಪು ಅವರು ಬಹಳ ಜನ, ಎಂ ಡಿ ನಂಜುಂಡಸ್ವಾಮಿ, ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಬಹಳ ಜನ ಇದ್ದಾರೆ. ಬಟ್ ಯಾರಿಗೂ ಕೂಡ ಲ್ಯಾಂಡ್ ಗ್ರಾಂಟ್ ಅನ್ನೋದು ಸಿಟಿ ಸೆಂಟ್ರಲ್ ಯಾರಿಗೂ ಕೂಡ ಕೊಟ್ಟಿಲ್ಲ. ಅದ್ ಕೊಟ್ಟಾಗ ಏನಾಗತ್ತೆ ಅಂದ್ರೆ ಫಸ್ಟ್ ಆಫ್ ಆಲ್ ಅದು ಒಬ್ಬರು ಕೊಟ್ಟಾಗ ಬೇರೆಯವರು ಕೂಡ ಅದನ್ನ ನಾವು ಬೇಕು ಅಂತ ವಿಷ್ಣುವರ್ಧನ್ ಅಭಿಮಾನಿ ಸಂಘಗಳಾಗಿರ್ಬೋದು, ಅದು ಕೂಡ ನಾವೆಷ್ಟೋ 10-12 ವರ್ಷಗಳಿಂದ ಏನೇನ್ ಸಮಸ್ಯೆಗಳು ಆಗಿದೆ ಅಂತಾನು ಕೂಡ ನಾವು ಗಮನಿಸ್ತಾ ಬರ್ತಾ ಇದೀವಿ. ಮತ್ತೆ ನಮಗೂ ಕೂಡ ನಮ್ಮ ಆಮೇಲೆ ಅಂಬರೀಶ್ ಅವರ ಅಭಿಮಾನಿ ಸಂಘ ಅದು ಕೂಡ ಅದು ಒಂದು ಇದಾಗುತ್ತೆ. ಈ ಸ್ಟಾರ್ ಕಲ್ಚರ್ ಅನ್ನೋದು ಎಷ್ಟು ಮಟ್ಟಿಗೆ ನಮಗೆ ಸಮಾಜಕ್ಕೆ ಅದು ಅಗತ್ಯ ಇದೆ, ಮತ್ತೆ ಎಲ್ಲಾನು ಗುರುತಿಸ್ತಾ ಇದ್ರೆ ಕೆಲವರಿಗೆ ಮಾತ್ರ ಕೊಟ್ರೆ ಅದು ಇತ್ತೀಚ ಸಮಸ್ಯೆಗಳಿಗೆ ಹೆಚ್ಚಾಗತ್ತೆ ಅಂತ ಹೇಳಿದ್ರೆ ಸುಳ್ಳಿಲ್ಲ ಅಂತ ನಾನು ಒಂದು ಚರ್ಚೆ ಮಾಡಕ್ಕೆ, ಒಂದು ರೀತಿ ವಿಚಾರ ತಲುಪಿಸಕ್ಕೆ ಒಂದು ಪೋಸ್ಟ್ ಹಾಕ್ತೇವೆ ಹೊರತು ಯಾರಿಗೆ ಭಾವನಾತ್ಮಕವಾಗಿ ನೋವು ಮಾಡೋದು ಅಥವಾ ಅವ್ರಿಗೆಲ್ಲ ಒಂದ್ ಕಡೆ ರಾಜ್ಕುಮಾರ್ ಅವ್ರ ಧಕ್ಕೆ ತರೋದು ನನ್ನ ಉದ್ದೇಶ ಅಲ್ಲ. ನಾವು ಕೂಡ ಅಭಿಮಾನಿಗಳೇ,
ಬಟ್ ಅವರ ಪೊಲಿಟಿಕಲ್ ಪಾರ್ಟಿಗಳು ಹೇಗೆ ಅವರ ಸಾವನ್ನ ಅವ್ರ ರೀತಿನಲ್ಲಿ ಪೊಲಿಟಿಕಲ್ ಪಾರ್ಟಿಗಳು ಅದಕ್ಕೆ ಬಳಸ್ಕೊಂಡಿದ್ದಾರೆ. ಮತ್ತೆ ಅದರಿಂದ ಏನೇನು ಸಮಸ್ಯೆಗಳಾಗಿದೆ ನಿಜ ಹೇಳ್ಬೇಕಂದ್ರೆ ರಾಜ್ಕುಮಾರ್ ಬದುಕಿದ್ದಾಗ ಅವ್ರು ಯಾರು 2.5 ಎಕರೆ ಅನ್ನೋದು ನಿಮಗೆ ಕೊಡ್ತೀವಿ ನಿಮ್ಮ ಸ್ಮಾರಕ ಅಂದ್ರೆ ಅವ್ರು ನನ್ ಖಂಡಿತ ಬೇಡ ಅಂತ ಹೇಳಿರೋದು. ಸೊ ನಾವು ಅವರ ಒಂದು ರೀತಿ ಸರಳತೆ ಅವರ ಕಲೆ ಸೇವೆನ ನಾವು ಅನುಸರಿಸಬೇಕು ಹೊರತು ಈ ರೀತಿ ಮಾಡೋದ್ರಿಂದ ಅದು ಬೇರೆ ಬೇರೆ ರೀತಿ ಸಮಸ್ಯೆಗಳಿಗೆ ಕಾರಣ ಆಗತ್ತೆ ಅಂತ ನಾವು ಚರ್ಚೆ ಮಾಡಕ್ಕೆ ನಾನು ಪೋಸ್ಟ್ ಮಾಡ್ತೀನಿ ಅಷ್ಟೇ. ಅಲ್ಲಲ್ಲ, ಇವಾಗ ನೀವು ಹೇಳಿದ್ರಿ ಸಮಾಜದಲ್ಲಿ ಏನ್ ಸಂದೇಶ ಹೋಗುತ್ತೆ ಅಥವಾ ಏನೋ ಒಂದು ವಿಚಾರಕ್ಕೋಸ್ಕರ ಈ ರೀತಿಯಾಗಿ ಪೋಸ್ಟ್ ಮಾಡಿದ್ರಿ ಅಂತ. ಈಗ ನೀವು ಆತರ ಹೇಳೋದಾದ್ರೆ ಸಮಾಜದಲ್ಲಿ ಬಹಳಷ್ಟು ವಿಚಾರಗಳಿದಾವೆ, ಆತರ ನೀವು ವಿರೋಧ ವ್ಯಕ್ತಪಡಿಸೋದಾದ್ರೆ ಇದೇ ವಿಚಾರ ಇಟ್ಕೊಂಡು ಈ ಒಂದು ವಿಚಾರದಲ್ಲೇ ನೀವು ಪೋಸ್ಟ್ ಮಾಡಿದ್ದು ಏನಕ್ಕೆ ಅಂತ ಹೇಳಿ, ರಾಜ್ಕುಮಾರ್ ವಿಚಾರದಲ್ಲೇ ನಿಮ್ಗೆ ಇದೊಂದೇನ ಕಾಣಿಸಿತ್ತು, ಬೇರೆ ಯಾವ್ದು ಕಾಣಿಸಿಲ್ವಾ ಅಂತ ಹೇಳಿ ಈಗ ಅವ್ರ ಅಭಿಮಾನಿಗಳು ಕೇಳ್ತಿದ್ದಾರೆ. ಇದಕ್ಕೆ ಏನು ಉತ್ತರ ಕೊಡ್ತೀರಿ? ನೋಡಿ ಮೇಡಮ್, ನಾನು ದಿನಕ್ಕೇನೆ ನಿನ್ನೆನೆ ನೋಡಿದ್ರೆ ಒಂದು 6-7 ಪೋಸ್ಟ್ ಮಾಡಿದೀನಿ. ಸಮಾಜದ ಅನೇಕ ವಿಚಾರಗಳು ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ಎಲ್ಲಾ ರೀತಿ ಆಗು ಹೋಗುಗಳಿಗೆ ನಾವೇನ್ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಏನ್ ಬೇಕು, ಭೂಮಿ ವಿಚಾರದಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ 300 ಎಕರೆಯಲ್ಲಿ ಫಾಕ್ಸ್ಕಾನ್ ದೇವನಲ್ಲಿ ಕೊಟ್ಟಿದ್ದಾರೆ. ಜಿಂದಾಲ್ ವಿಚಾರದಲ್ಲಿ ಕೊಪ್ಪಳದ ಸಮಸ್ಯೆ ಆಗಿದೆ, ಆ ಹೋರಾಟಗಳಲ್ಲಿ ಭಾಗವಹಿಸೋದು. ಮತ್ತೆ ಏನು ಈ ಹೊಳಲ್ಕೆರೆಯಲ್ಲಿ ಮೈನಿಂಗ್, ಸಂಡೂರ್ನಲ್ಲಿ ಮೈನಿಂಗ್ ಸಮಸ್ಯೆಗಳು, ಈ ರೀತಿ ಎಲ್ಲಾ ಸಮಸ್ಯೆಗಳ ಬಗ್ಗೆನೂ ನಾನು ಅದನ್ನ ನನ್ನ ರೀತಿ ನಾನು ಪೋಸ್ಟ್ ಮಾಡಿ ಅದಕ್ಕೆ ಒಂದು ಪರಿಹಾರ ಕೊಡೋ ನಾನು. ಆದ್ರೆ ಏನಾಗುತ್ತೆ ಮೇಡಮ್ ಅಂದ್ರೆ ಕೆಲವು ವಿಚಾರಗಳು, ಅದು ಈ ತರದ ವಿಚಾರಗಳು ಮೀಡಿಯಾಕ್ಕೂ ಅದು ಒಂದ್ ರೀತಿ ಕುತೂಹಲ ಜಾಸ್ತಿ ಆಗತ್ತೆ, ಒಂದ್ ಸ್ವಲ್ಪ ಭಾವನಾತ್ಮಕ ಕೆಲವರಿಗೆ ಎಫೆಕ್ಟ್ ಆಗಿದ್ದಂಗೆ ಕಾಣುತ್ತೆ. ಸೊ ಆ ರೀತಿನಲ್ಲಿ ಅದು ಒಂದ್ ರೀತಿ ಜಾಸ್ತಿ ಪ್ರಚಾರ ಪಡ್ಕೊಳುತ್ತೆ. ನಮ್ಗೆ ಯಾವ ವಿಚಾರನೂ ಕಡಿಮೆ ಅಲ್ಲ, ಯಾವ ವಿಚಾರನೂ ಜಾಸ್ತಿ ಅಲ್ಲ. ನಮ್ಗೆ ಒಂದ್ ರೀತಿ ಎಲ್ಲಾ ಸಮಾಜದ ಸಮಸ್ಯೆಗಳಿಗೆ ನಮಗೆ ಪರಿಹಾರ ಬೇಕು. ನಮ್ಗೆ ಒಂದು ನಿಜವಾಗ್ಲೂ ಮುಂದಾಲೋಚನೆ ಇರೋ ನಮ್ಗೆ ಲೀಡರ್ಶಿಪ್, ನಮ್ಗೆ ಒಂದ್ ರೀತಿ ಸರ್ಕಾರಗಳು ನಮ್ಗೆ ಆ ರೀತಿ ಬೇಕು ಹೊರತು ರಾಮರಾಜ್ಯ ಕರ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದ್ ರೀತಿ ವೈಯಕ್ತಿಕ ಒಂದು ಪೊಲಿಟಿಕಲ್ ಲಾಭ ಮಾಡೋದ್ರಿಂದ ನಮ್ಗೇನೋ ಒಂದ್ ರೀತಿ ಅದಕ್ಕೆ ಪರಿಹಾರ ಇಲ್ಲ ಅಂತ ಹೇಳಿದ್ರೆ ಸುಳ್ಳಿಲ್ಲ ಮೇಡಮ್. ಸರಿ, ಈಗ ಅಣ್ಣವರ ಅಭಿಮಾನಿಗಳು ಏನ್ ಮಾಡಿದ್ದಾರೆ ಅಂತಂದ್ರೆ ನೀವು ವಿರುದ್ಧ ದೂರು ಕೊಟ್ಟಿದ್ದಾರೆ, ಅದಾದ ನಂತರ ನಿಮ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ, ಎಲ್ಲಾದ್ರೂ ಸಿಕ್ಕಿದ್ರೆ ಮುಖಕ್ಕೆ ಮಸಿ ಬಳಿತೀವಿ, ಸುಮ್ನೆ ಅಂತೂ ಬಿಡೋದಿಲ್ಲ, ಈ ಮಾತನ್ನ ಹೇಳೋದಕ್ಕೆ ನೀವು ಯೋಗ್ಯತೆನೇ ಇಲ್ಲ ನಿಮ್ಗೆ ಅಂತ ಹೇಳಿ ಇವಾಗ ಅವರು ಈ ರೀತಿಯಾಗಿ ಹೇಳ್ತಿದ್ದಾರೆ. ಈಗ ಹೇಗ್ ಸಮಾಧಾನ ಪಡಿಸ್ತೀರಾ ಅವ್ರಿಗೆ, ಏನ್ ಹೇಳ್ತೀರಾ ಅದ್ರ ಬಗ್ಗೆ? ನೋಡಿ, ನಾನೇನ್ ಹೇಳ್ತೀನಿ ಅಂದ್ರೆ ಅವ್ರು ಒಬ್ರೇ ಅಲ್ಲ, ನಮ್ಮ ರಾಜ್ಕುಮಾರ್ ಅವರ ಅಭಿಮಾನಿ. ನಾವೆಲ್ಲರೂ ಕೂಡ ರಾಜ್ಕುಮಾರ್ ಅವರ ಒಂದ್ ರೀತಿ ಸರಳತೆ, ಅವರ ಒಂದು ಕಲಾ ಸೇವೆ, ಅದಕ್ಕೆಲ್ಲ ನಾವು ಕೂಡ ಅಭಿಮಾನಿಗಳು. ಬಹಳ ಜನ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಲ್ಲಿ ಇಲ್ದಿರೋರು ಕೂಡ ರಾಜ್ಕುಮಾರ್ ಅವರ ಸಿನಿಮಾ ರಂಗದ ಕೊಡುಗೆ ಅದಕ್ಕೆ ಅಭಿಮಾನಿನೇ. ಆದ್ರೆ ನಾವೆಲ್ಲರೂ ಕೂಡ ಸಿನಿಮಾ ರಂಗದ ಜೊತೆ ನಾವು ಸಮಾಜ, ಕರ್ನಾಟಕ, ಕನ್ನಡ, ನಮ್ಮ ಭಾಷೆ, ನಮ್ಮ ಭಾರತ, ನಮ್ಮ ಸಂವಿಧಾನ, ಇದಕ್ಕೆಲ್ಲ ನಾವು ರೀತಿ ಅನುಯಾಯಿಗಳೇ. ಸೊ ಆ ದಿಕ್ಕ ಸ್ವಲ್ಪ ಮುಂದಾಲೋಚನೆ, ಒಂದ್ ಸ್ವಲ್ಪ ದೊಡ್ಡ ಪ್ರಮಾಣದ ವಿಶಾಲವಾಗಿ ಯೋಚನೆ ಮಾಡಬೇಕು. ನಾವೆಲ್ಲರೂ ಕೂಡ ಭಾವನಾತ್ಮಕ ಯೋಚನೆ ಮಾಡುತ್ತೆ, ವೈಚಾರಿಕವಾಗಿ ಸಮಾಜಕ್ಕೆ ಏನು ಒಳ್ಳೆಯದ ಯೋಚನೆ ಮಾಡಿದ್ರೆ ಉತ್ತಮ ಸಮಾಜ ಆಗತ್ತೆ, ನಮ್ಗೆ ಉತ್ತಮ ಚಿತ್ರರಂಗ ಆಗತ್ತೆ. ಸೊ ಯಾರಾದ್ರೂ ಆ ರೀತಿ ಇದ್ರೆ, ಅವ್ರಿಗೆ ಏನಾದ್ರು ಸಮಸ್ಯೆ ಇದ್ರೆ ಅವರು ಬರ್ಲಿ, ಮಾತಾಡೋಣ, ಕೂತು ಮಾತಾಡೋಣ, ನಾವು ಡಿಸ್ಕಸ್ ಮಾಡೋಣ. ನಾವು ಯಾರನ್ನ ವಿರುದ್ಧ ಅಂತೂ ಅಲ್ವೇ ಅಲ್ಲ. ನಾವೆಲ್ಲರೂ ಕೂಡ ನಾನು ಅವಲೇ ಹೇಳಿದೀವಿ, ಇದು ಯಾವ ಒಂದು ವ್ಯಕ್ತಿ ವಿರುದ್ಧ ಅಲ್ಲ, ಇದು ಸರ್ಕಾರ ಅವರ ಒಂದು ರೀತಿಯ ಅವಕಾಶವಾದಿ ಧೋರಣೆನ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಹೊರತು ದಿಸ್ ಇಸ್ ನಾಟ್ ಅಗೇನ್ಸ್ಟ್ ಎನಿ ಪರ್ಸನ್. ನಾವೆಲ್ಲರೂ ಕೂಡ ಕರ್ನಾಟಕದಲ್ಲಿ 20ನೇ ಶತಮಾನದ ಯಾರೇ ಕೊಡುಗೆ ಕೊಟ್ಟರು, ಚಿತ್ರರಂಗದ ಒಳಗಿರ್ಬೋದು, ಸಾಹಿತ್ಯದ ವಲಯ, ಹೋರಾಟದ ವಲಯ, ನಮ್ಗೆ ಯಾವುದೇ ಒಂದು ರೀತಿ ಜನಪರವಾಗಿ ಕೆಲಸ ಮಾಡಿದ್ರೆ ಸೇವೆಯಿಂದ, ಅವೆಲ್ಲರೂ ಕೂಡ ನಾವು ರೀತಿ ಅನುಯಾಯಿಯಾಗಿ ನಾವು ಅದನ್ನ ಅಥವಾ ಅವರನ್ನ ಗುರುತಿಸೋದು ನಮ್ ಕೆಲಸ ಆಗ್ಬೇಕು ಅಂತ ಹೇಳಕ್ ಇಷ್ಟ. ಅಲ್ಲ, ಈಗ ಬೆಳಿಗ್ಗೆಯಿಂದ ಅವರ ಅಭಿಮಾನಿಗಳು ಒಂದು ಮಾತು ಹೇಳ್ತಿದ್ದಾರೆ ಸರ್. ಈಗ ನಮ್ಮ ಕರುನಾಡಿಗೆ ಅಂತಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಹಳಷ್ಟು ಒಂದು ಅಪಾರವಾದಂತ ಕೊಡುಗೆ ಕೊಟ್ಟಿದ್ದಾರೆ, ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಅವ್ರ ರೀತಿಯಾಗಿ ಅವ್ರ ತರ ಮತ್ತೆ ಯಾರು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಿದೆ, ನಿಮ್ಗೂ ಕೂಡ ಗೊತ್ತಿದೆ. ಅದನ್ನ ನೀವು ಕೂಡ ಒಪ್ಕೊಳ್ತೀರಾ ಅಂತ ಅನ್ಕೊಳ್ತೀನಿ. ಇಷ್ಟಿದ್ರೆ ಅವ್ರಿಗೋಸ್ಕರ ಅಷ್ಟು ಮಾಡಕ್ ಸಾಧ್ಯ ಇಲ್ವಾ? ಅದನ್ನ ಕೊಟ್ಟಿದ್ದಕ್ಕೆ ಏನ್ ತಪ್ಪಿದೆ ಅಂತ ಹೇಳಿ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ. ಈಗ ರಾಜ್ಕುಮಾರ್ ಅಭಿಮಾನಿ ಸಂಘ ಅಂತ ಯಾರು ಹೇಳ್ತಾರೋ ಅವ್ರು ಆ ರೀತಿ ನೋಡೋದು ಅದು ಒಂದು ಸಹಜ. ಅದು ಏನು ನಾನು ತಪ್ಪು ಅನ್ನೋದಕ್ಕಿಂತ ಅವ್ರು ಆ ದೃಷ್ಟಿನಲ್ಲಿ ಸೀಮಿತವಾಗಿ ನೋಡ್ತಾರೆ. ನಾವು ಕರ್ನಾಟಕದ, ಬೆಂಗಳೂರಿನ ಇಡೀ ರಾಜ್ಯಕ್ಕೆ ಒಳ್ಳೇದಾಗುವ ರೀತಿಯಲ್ಲಿ ಮುಂದಾಲೋಚನೆ ನೋಡೋದು ನಮ್ಮ ಕರ್ತವ್ಯ. ನಾವು ಅದನ್ನ ಒಂದು ರೀತಿ ಸೇವೆ ಮುಖಾಂತರ ರಾಜ್ಯಕ್ಕೆ ಏನು ಒಳ್ಳೇದಾಗ್ಬೇಕು ಅಂತ ನಮ್ಮ ಮುಖಾಂತರ ನಾವು ಒಂದು ಆಕ್ಟಿವಿಸ್ಟ್ ಆಗಿ, ಒಂದು ಪೊಲಿಟಿಕಲ್ ಸೋಷಿಯಲ್ ಆಕ್ಟಿವಿಸ್ಟ್ ಆಗಿ ನಾವು ನೋಡ್ತಾ ಇರೋದು. ಸೊ ನಮಗೇನಂದ್ರೆ ಅಫ್ಕೋರ್ಸ್ ಅವ್ರ ಚಿತ್ರರಂಗದ ಕೊಡುಗೆ ಬಹಳ ಇದೆ, ಬಟ್ ಅವ್ರು ಒಬ್ಬರೇ ಅಲ್ಲ. ಒಂದು ಸಿನಿಮಾ ಯಶಸ್ವಿ ಆಗ್ಬೇಕು ಅಂದ್ರೆ ಮೇಡಮ್, ನಮ್ಗೆ ಒಬ್ಬ ನಟನ ಪಾತ್ರ ಒಂದ್ ಮಟ್ಟಕ್ಕೆ ಇರುತ್ತೆ, ಆ ಪಾತ್ರ ಜೀವ ತುಂಬಿಸೋದು ಅವ್ರ ಕರ್ತವ್ಯ. ಬಟ್ ನಮ್ಗೆ ಅದನ್ನ ಮೀರಿ ಅದ್ರಲ್ಲಿ ನಿರ್ದೇಶಕರು, ಅನ್ನದಾತರು, ಏನ್ ರಾಜ್ಕುಮಾರ್ ಹೇಳ್ತಾರೆ, ನಿರ್ಮಾಪಕರ ಬಗ್ಗೆ ಅವರ ಕೊಡುಗೆ, ಬರಹಗಾರರು ಬಹಳ ದೊಡ್ಡ ಕೊಡುಗೆ. ಆದ್ರೆ ಅವ್ರಿಗೆ ಯಾರನ್ನೂ ನಾವು ಗುರುತಿಸಲ್ಲ.
ಅವ್ರ ಜೊತೆ ನಟಿಯರು ಆಕ್ಟ್ ಮಾಡಿರೋದು ಬಿ ಸರೋಜಾ ದೇವಿ ಆಗಿರ್ಬೋದು, ಅನೇಕರು ಅವರನ್ನ ನಾವ್ ಯಾರು ಗುರುತಿಸ್ತಾ ಇಲ್ಲ. ಸೊ ನಮ್ಗೇನಾಗತ್ತೆ ಅಂದ್ರೆ ಕೆಲವ್ರನ್ನ ಗುರುತಿಸಿ ಇನ್ನೆಲ್ಲಾನು ನಾವು ನಿರ್ಲಕ್ಷ್ಯ ಮಾಡಿದ್ರೆ ಅದು ಚಿತ್ರರಂಗಕ್ಕೂ ಒಳ್ಳೇದಲ್ಲ, ಕರ್ನಾಟಕಕ್ಕೂ ಅದು ಗುರುತಿಸಲ್ಪಡಲ್ಲ. ನಾವು ಗಾಜನೂರನ್ನು ನಾವು ಬಹಳ ಒಂದು ರೀತಿ ಅವ್ರ ಹುಟ್ಟು ಬೆಳೆದಿರೋ ಮನೆಗೂ ಹೋಗಿ ಬಂದಿದ್ದೀನಿ. ಅಲ್ಲೂ ಕೂಡ ಅಲ್ಲಿ ಒಂದ್ ರೀತಿ ಕುಪ್ಪಳ್ಳಿ ತರ ಅಲ್ಲೂ ಕೂಡ ಆಗಿದ್ದಿದ್ರೆ ಗಾಜನೂರನ್ನ ಅದು ನಮಗೆ ಬಹಳ ಇಷ್ಟಪಟ್ಟಿದ್ದು, ನಾವೆಲ್ಲ ಒಂದು ಗುರುತಿಸೋದು ಅಲ್ಲೆಲ್ಲ ಹೋಗ್ತಾ ಇದ್ವಿ. ಬಟ್ ಸಿಟಿ ಸೆಂಟರ್ ನಲ್ಲಿ 2.5 ಎಕರೆ ಕೊಟ್ಟಾಗ ಎಲ್ಲಾ ರೀತಿ ಸಮಸ್ಯೆಗಳು ಹೆಚ್ಚಾಗ್ತಾ ಬರ್ತಾರೆ. ಅದು ಬೇರೆಯವರು ವಿಷ್ಣುವರ್ಧನ್ ಅಭಿಮಾನಿ ಸಂಘಗಳು ನಮಗೂ ಬೇಕು ಅಂತ ನಾವು ನೋಡಿದ್ದೀವಿ ಸಮಸ್ಯೆಗಳು. ಅಂಬರೀಶ್ ಅವ್ರದ್ದು ಬರುತ್ತೆ. ನಮ್ಗೆ ಇಟ್ ಕ್ರಿಯೇಟ್ಸ್ ಪ್ರಾಬ್ಲಮ್, ಇಟ್ ಡಸಂಟ್ ಸಾಲ್ವ್ ಪ್ರಾಬ್ಲಮ್ ಅಂತ ಹೇಳಿ ಸುಳ್ಳಿಲ್ಲ ಮೇಡಮ್. ಸೊ ನಾನು ಅದನ್ನ ಅವ್ರಿಗೆ ರೀಸನ್ ಆಗಿ ರ್ಯಾಷನಲ್ ಆಗಿ ಒಂದು ಸಮಾಜದ ದೃಷ್ಟಿನಲ್ಲಿ ಹೊರತು ಯಾವೊಂದು ನಮಗೆ ಒಂದು ಭಾವನಾತ್ಮಕ ದೃಷ್ಟಿ ಅಲ್ಲದೆ ಒಂದು ಸಮಾಜ ದಿಕ್ಕಿನಲ್ಲಿ ವೈಚಾರಿಕವಾಗಿ ನಾವು ಅವ್ರಿಗೆ ಚರ್ಚೆ ಮಾಡಕ್ಕೆ ನಾನು ತಯಾರಿದ್ದೀನಿ. ಯಾರ ಮೇಲೂ ನನಗೆ ಅವ್ರ ಮೇಲೆ ಕೋಪ ಇಲ್ಲ, ಅವ್ರಿಗೂ ಏನಾದ್ರು ಕೋಪ ಇತ್ತು ನಾವು ಚರ್ಚೆ ಮಾಡ್ಕೊಂಡು ಒಬ್ಬರೊಬ್ರು ವಿಚಾರ ಹಂಚ್ಕೊಂಡು ಅದನ್ನ ಬಗೆಹರಿಸೋಣ ಅಂತ ಹೇಳಕ್ ಇಷ್ಟ. ಅಲ್ಲ ಸರ್, ಈಗ ಇದರ ಹೊರತಾಗಿ ಈಗ ಅವ್ರ ಅಭಿಮಾನಿಗಳು ಹೇಳ್ತಾ ಇರೋವಂಥದ್ದು ಈ ವಿಚಾರದಿಂದ ಬಹಳಷ್ಟು ಅವ್ರಿಗೆ ನೋವಾಗಿದೆ ಅಂತ ಹೇಳಿ. ಹಾಗಾಗಿ ಎಂಡ್ ಆಫ್ ದ ಡೇ ಏನು ಅಂತಂದ್ರೆ ನೀವು ಈಗ ಕ್ಷಮೆ ಕೇಳಬೇಕು, ರಾಜ್ಯದ ಮುಂದೆ ಕ್ಷಮೆ ಕೇಳಬೇಕು ಅನ್ನೋಂಥದ್ದು ಅವ್ರ ಹಠ. ಹಾಗಾಗಿ ಈಗ ದೂರು ಕೊಟ್ಟಿರುವಂಥದ್ದು, ಇಲ್ಲ ಅವ್ರ ವಿರುದ್ಧ ಕ್ರಮ ಆಗಬೇಕು, ಇಲ್ಲ ಅಂತಂದ್ರೆ ಕ್ಷಮೆ ಕೇಳಬೇಕು. ಏನ್ ಮಾಡ್ತೀರಾ? ಕ್ಷಮೆ ಕೇಳ್ತೀರಾ ಅಥವಾ ಏನ್ ಮಾಡ್ತೀರಾ? ನೀವೇನ್ ಮಾಡ್ತೀರಾ ಈಗ ಅಂತ ಚರ್ಚೆ ಮಾಡೋಣ, ಡಿಸ್ಕಸ್ ಮಾಡೋಣ. ನಾನು ಹೇಳಿದ್ ಏನಾದ್ರೂ ಒಂದ್ ರೀತಿ ತಪ್ಪಿದ್ರೆ ಅಥವಾ ಅವಹೇಳನ ಇದ್ರೆ ಅದನ್ನ ವಾಪಸ್ ತಗೊಳಕ್ಕೆ ನಾನೇನು ಅದೇನ್ ಸಮಸ್ಯೆ ಇಲ್ಲ. ಅವ್ರಿಗೆ ನೋವಾಗಿದೆ ಅನ್ನೋ ಕಾರಣಕ್ಕೆ ನನಗೆ ಕ್ಷಮೆ ಹೇಳೋದು. ನಾವು ಇವಾಗ ಏನೇ ಮಾತಾಡಿದ್ರು ಮೇಡಮ್, ಸಮಾಜದಲ್ಲಿ ಏನೇ ವಿಚಾರ ಹೇಳಿದ್ರು ಯಾರೋ ಒಬ್ರಿಗೆ ನೋವಾಗಿ ಆಗತ್ತೆ. ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಒಂದ್ ರೀತಿ ಈ ವಿಚಾರಗಳು ಸಮಾಜದ ಒಳಿತಿಗಾಗಿದೆ ಅಂದ್ರೆ ಅದು ಎಷ್ಟೋ ಸರಿ ನಾವು ಸಹಿಸ್ಕೊಂಡು ನಾವು ಜೊತೆಗೆ ಎಲ್ಲ ಮುಂದೆ ತಗೊಂಡು ಹೋಗ್ಬೇಕು. ಯಾಕಂದ್ರೆ ಎಲ್ಲರ ಕೊಡುಗೆ ನಮ್ಗೆ ಬೇಕಾಗತ್ತೆ. ಅನೇಕ ಸಿನಿಮಾ ರಂಗದ ಒಳಗೆ ಕೊಡುಗೆ ಕೊಟ್ಟಿದ್ದಾರೆ, ಹೊರಗೂ ಕೊಟ್ಟಿದ್ದಾರೆ. ಅವರೆಲ್ಲರೂ ನಾವು ಗುರ್ತದು. ಮಾಧ್ಯಮ ವಲಯದಲ್ಲಿ ಲಂಕೇಶ್ ಇಷ್ಟೋ ಜನ ಮಾಡಿದ್ದಾರೆ. ಸೊ ಅಂತವ್ರನ್ನ ನಾವೆಲ್ಲರೂ ಕೂಡ ನಾವು ಗುರ್ತಿಸೋದು ನಮ್ಮ ಮುಖ್ಯ ಕೆಲಸ ಹೊರತು ಒಬ್ಬರೇ ನಮ್ಗೆಲ್ಲ ಅಂತ ಹೇಳೋ ನಾನಲ್ಲ. ನಮ್ಗೆ ಕರ್ನಾಟಕದ ಬಹಳ ಜನ GS ಶಿವರುದ್ರ ಬಹಳ ಜನ ಇದ್ದಾರೆ, ಅವ್ರನ್ನೆಲ್ಲ ನಾವು ಗುರುತಿಸ್ಬೇಕು ಅಂತ ಹೇಳೋ ನನ್ನ ವಾದ. ಓಕೆ, ಈಗ ನೀವು ಫೈನಲಿ ಬಹಿರಂಗವಾಗಿ ಕೂತ್ಕೊಂಡು ಚರ್ಚೆ ಮಾಡೋಣ, ಅದೇನಿದೆ ಬಗೆಹರಿಸ್ಕೊಳ್ಳೋಣ ಅಂತ ಇದ್ದೀರಾ ಅಷ್ಟೇ? ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ವಿಚಾರ ಹಂಚ್ಕೊಳ್ಳೋಣ. ಅವರು ಏನಿರುತ್ತೆ ನಾನು ಕಲ್ತ್ಕೊಳಕ್ ನಾನು ಇಷ್ಟಪಡ್ತೀನಿ. ನಂದು ಏನಾದ್ರು ಇದ್ರೆ ಅವರು ತಗೊಂಡು ನಾವೆಲ್ಲ ಜೊತೆಗೆ ಸೇರಿ ಮುಂದುವರ್ಸ. ನಮ್ಗೆ ಎಲ್ಲಾರು ಬೇಕು ಕರ್ನಾಟಕ ಕಟ್ಟಕ್ಕೆ. ನಮ್ಗೆ ಎಲ್ಲಾ ಜನ, ಎಲ್ಲಾ ಅಭಿಮಾನಿಗಳು, ಎಲ್ಲಾ ವಿಚಾರವಂತರು, ಎಲ್ಲಾ ಸಿದ್ಧಾಂತರು ಸೇರಿ ನಾವು ಕಟ್ಟೋಣ. ಯಾರು ವಿರುದ್ಧ ಅಂತೂ ಅಲ್ಲ. ಸಿಸ್ಟಮ್, ಅಸಮಾನತೆ ವ್ಯವಸ್ಥೆ ನಮ್ಗೆ ಶತ್ರು ಅಂತ ಹೇಳಕ್ ಇಷ್ಟ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಫೋನದಲ್ಲಿ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು. ನೋಡಿ, ಇದಾಗಿತ್ತು ಅಂತಂದ್ರೆ ನಟ ಚೇತನ್ ಅವ್ರು ಹೇಳಿರುವಂಥದ್ದು. ಎಂಡ್ ಆಫ್ ದ ಡೇ ಫೈನಲಿ ಏನಿಲ್ಲ, ಯಾರ ಮನಸ್ಸು ನೋಯಿಸ್ಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ಅಲ್ವೇ ಅಲ್ಲ. ಏನೇ ಇರಲಿ, ಬಹಿರಂಗವಾಗಿ ಕೂತ್ಕೊಂಡು ಅವರ ಅಭಿಮಾನಿಗಳ ಜೊತೆ ಚರ್ಚೆ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಇಫ್ ಇನ್ ಕೇಸ್ ನಿಜವಾಗ್ಲೂ ನೋವಾಗಿದೆ ಅಂತಂದ್ರೆ ಕ್ಷಮೆ ಕೇಳ್ತೀನಿ ಅಂತಿದ್ದಾರೆ. ಅಮೆರಿಕಾದಲ್ಲಿ ಇದ್ರೂ ಕೂಡ ನಾನು ಸಹ ಅಣ್ಣ ಅವರ ಅಭಿಮಾನಿ ಅಂತ ಚೇತನ್ ಹೇಳಿರುವಂಥದ್ದು. ಕನ್ನಡಕ್ಕಾಗಿ ತುಂಬಾ ಜನರು ಸೇವೆ ಸಲ್ಲಿಸಿದ್ದಾರೆ, ಒಬ್ಬರಿಗೆ ಮಾತ್ರ ಜಮೀನು ಕೊಟ್ಟಿದ್ದೇಕೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದೀನಿ ಅಷ್ಟೇ ಅಂತಿದ್ದಾರೆ ನಟ ಚೇತನ್. ರಾಜ್ ನ್ಯೂಸ್ಗೆ ನಟ ಚೇತನ್ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೇರೆಯವರ ಸಮಾಧಿಗೆ ಜಮೀನು ಕೊಡ್ಲಿಲ್ಲ ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಪ್ರಶ್ನೆ ಮಾಡಿದ್ದನ್ನ ಸಮರ್ಥಿಸಿಕೊಂಡಿದ್ದಾರೆ ನಟ ಚೇತನ್. ಈಗ ಪ್ರಶ್ನೆ ಮಾಡದೆ ಹೌದು, ಆದ್ರೆ ನೋವು ಮಾಡುವಂತ ಉದ್ದೇಶ ಅಲ್ಲ, ಬಹಿರಂಗವಾಗಿ ಚರ್ಚೆ ಮಾಡಲು ನಾನು ಸಿದ್ಧ ಅಂತಿದ್ದಾರೆ. ಅಮೆರಿಕಾದಲ್ಲಿದ್ರೂ ಕೂಡ ನಾನು ಅಣ್ಣ ಅವರ ಅಭಿಮಾನಿ ಆಗಿದೆ. ಅದರ ಹೊರತಾಗಿ ಎಂಡ್ ಆಫ್ ದ ಡೇ ಏನು ಅಂತಂದ್ರೆ ಬೇರೆಯವರಿಗೆ ಕೊಡ್ಲಿಲ್ಲ ಜಮೀನು, ಎಲ್ಲರನ್ನೂ ಕೂಡ ನಾವು ಒಂದೇ ಸಮಾನವಾಗಿ ನೋಡಬೇಕು, ಕೇವಲ ಒಬ್ಬೊಬ್ಬ ಸ್ಟಾರ್ಗೆ ಈ ರೀತಿಯಾಗಿ ನೋಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದೆ ಅಷ್ಟೇ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಅದಾದ ನಂತರ ಈಗ ದೂರು ದಾಖಲಾಗಿದೆ, ಅದರ ಪರವಾಗಿ ನೀವು ಏನ್ ಮಾಡ್ತೀರಿ ಅಂತಂದ್ರೆ ಅವ್ರು ಹೇಳಿರುವಂಥದ್ದು ಬಹಿರಂಗವಾಗಿ ಚರ್ಚೆ ಮಾಡೋಕ್ಕೂ ಸಿದ್ಧ ಅಂತಿದ್ದಾರೆ ನಟ ಚೇತನ್.